ಎಸ್ಎಲ್ಎ ಫ್ರೀ ಹಿಟ್ ಚಾಲ್ತಿ ಆಗ್ತಾ ಇದೆ. 5ರ ಮುಂದೆ 5 ಬೇಕಿದೆ. 5 ಚೆಂಡು ಬಾಕಿ ಇದೆ. 5 ಬೇಕಾಗಿದೆ. ದೊಡ್ಡ ಹೊಡೆತದ ನೀವು ಅವಶ್ಯಕತೆಗೆ ಖಂಡಿತವಾಗಿ ಕೂಡ ದೊಡ್ಡ ಹೊಡೆತ ಬಾರಿಸಲಿಕ್ಕೆ ಬಲು ದೊಡ್ಡ ಸುವರ್ಣಾವಕಾಶ ಇದು. ಫ್ರೀ ಹಿಟ್ ಚೆಂಡು ಬಾರಿಸಬಲ್ಲನೆ ಅಲ್ತಾಫ್. 5 ಚೆಂಡು ಬಾಕಿ ಇದೆ. 5 ಓಟದ ಅವಶ್ಯಕತೆ. ಒಂದು ದೊಡ್ಡ ಹೊಡೆತ ಖಂಡಿತ ಪಂದ್ಯ ಮುಕ್ತಾಯಗೊಳ್ಳಲಿದೆ. ಆದರೆ ಈತನ ಮಧ್ಯೆ ಸುಂದರತೆಯ ದಂಡನೆಗಳು. ಒಂಟಿ ಸುಲಭ, ಒಂಟಿಯ ಕಬಲಿಕೆ ಬಳಕೆ. ಇಲ್ಲಿ ಶಬೀರ್ ನಿರಂತರವಾಗಿ ತಪ್ಪನ್ನೆಸಗ್ತಾ ಇದ್ದಾರೆ. ಸತತವಾಗಿ ದಂಡಲ್ಲಿ ದಂಡಿಸುವ ವಿಫಲನಾದ್ರು. ಪರಿಣಾಮವಾಗಿ ಅನಾವಶ್ಯಕ ಓಡಾಟ, ಇಲ್ಲ ಸಲ್ಲದ ಓಡಾಟದ ಪ್ರಯತ್ನದಲ್ಲಿ ವಿಕೆಟ್ ಅನ್ನು ಕಳೆಗೊಳ್ತಾ ಇದ್ದಾನೆ. ಪರಿಣಾಮ ವಿಕೆಟ್ ನಂಬರ್ 5 ಕೂಡ ಇಲ್ಲಿ ಪತನಗೊಳ್ತಾ ಇದೆ. ಕ್ಷಮಿಸಿ, 4ನೇ ವಿಕೆಟ್ ಕೂಡ ಇಲ್ಲಿ ಪತನಗೊಳ್ಳುವಾಗ 4 ಚೆಂಡು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ. ಆಸೀಫ್ ಆಗಮನ ಕಾಲ ಸಿಗ್ತಾ ಇದೆ ಸ್ಟಾರ್ ಫೆನ್ಸ್ ಬೋಲಿಯಾರ್ ಪರವಾಗಿ. ರನ್ಔಟ್ ರೂಪದಲ್ಲಿ ಆಸೀಫ್ ಪೆವಿಲಿಯನ್ ಹಾದಿಗೆ ಬರಳುವಾಗ ಈಗಲೂ ಕೂಡ ಪಂದ್ಯಾಟ ಸಮಾನ ಅವಕಾಶಗಳಿದೆ. ಗೆಲುವು ತಂಡಗಳು ಕೂಡ ಕಿಂಚಿತ್ತು ಅವಕಾಶವನ್ನು ಮಾಡಿಕೊಡದೆ. ಸ್ಪೋರ್ಟ್ಸ್ ಕ್ಲಬ್ ಸಬಲೂರು ಒಂದು ಕಡೆಯಾದ್ರೆ ಸ್ಟಾರ್ ಫೆನ್ಸ್ ಬೋಲಿಯಾರ್ ತಂಡ ಸತತ ಪ್ರಯತ್ನಗಳನ್ನು ಮಾಡ್ತಾ ಇದೆ. 3 ಚೆಂಡುಗಳ ಮುಂದೆ 4 ಓಟವನ್ನು ಗಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಅಲ್ತಾಫ್ ಸ್ಟ್ರೈಕರ್ ಗಮನಿಸಿಕೊಳ್ಳುವಾಗ ಅವಿನಾಶ್ ಪದವು ನಾನ್ ಸ್ಟ್ರೈಕರ್ ಗಮನಿಸಿಕೊಳ್ಳಬೇಕಾಗಿದೆ. ಅಂತಿಮ 3 ಚೆಂಡು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ. ಶಬೀರ್ ಕೊಂಚ ಮಟ್ಟಿಗೆ ವೈಫಲ್ಯತೆಯನ್ನು ಅನುಭವಿಸಿದ ಪರಿಣಾಮ ವಿಕೆಟ್ ಅನ್ನು ಕಳೆದುಕೊಂಡಾಗಿದೆ. ಅಂತಿಮವಾಗಿ 3ರ ಮುಂದೆ 4 ಬೇಕಾದ ಸಂದರ್ಭ. ಅಲ್ತಾಫ್ ಇಲ್ಲಿ ಅಂಪೈರ ನಿರ್ಜೀವ ಎನಿಸಿದಂತಹ ಘೋಷಣೆಗಳು ಬರ್ತಾ ಇದೆ. ದಾಂಡುಗಾರರು ಕೊಂಚ ಮಟ್ಟಿಗೆ ಓಟವನ್ನ ಗಳಿಸಿಕೊಳ್ಳುವಲ್ಲಿ ಪರದಾಡುವಂತಹ ಸಂದರ್ಭದಲ್ಲಿ 3 ಚೆಂಡು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ. ಅಲ್ತಾಫ್ ಸ್ಟ್ರೈಕರ್ ಗಮನಿಸಿಕೊಳ್ಳುವಾಗ ಓಟವನ್ನು ಗಳಿಸಿಕೊಳ್ಳಬಲ್ಲನೆ ಅಥವಾ ಹಾಶಿಮನ ದಾಳಿಯ ಮುಂದೆ ನಿರುತ್ತರವಾಗಬಹುದೇ ಕಾದು ನೋಡೋಣ. ಮತ್ತೆ ಚತುರ್ಥನೇ ಚೆಂಡು ಇಲ್ಲಿ ಲೆಗ್ ಸ್ಟಂಪ್ ಇಂದ ಹೊರಬಿದ್ದ ಪರಿಣಾಮ 1+1 ಖಂಡಿತವಾಗಿ ಕೂಡ ಅವಳಿ ಓಟಗಳು ಇಲ್ಲಿ ಜಮೆಗೊಳ್ಳುತ್ತಾ ಇದೆ. 2 ಓಟಗಳು ಜಮೆಗೊಳ್ಳುವಾಗ ಖಂಡಿತವಾಗಿ ಕೂಡ ಹರ್ಷೋದ್ಗಾರಗಳು ಮೊಳಗುತ್ತಾ ಇದೆ. ಅಭಿಮಾನಿಗಳಿಂದ ಖಂಡಿತ ಬಹುಮಾನಗಳು ಸುರಿಮಳೆಯಂತೆ ಇದ್ದೇ ಇದೆ. ಸ್ಪೋರ್ಟ್ಸ್ ಕ್ಲಬ್ ಸವಣೂರು ತಂಡ ಪ್ರಥಮ ಬಾರಿಗೆ ಅಮರ್ ಅಕ್ಬರ್ ಅಂತೋನಿ ರೋಲಿಂಗ್ ಟ್ರೋಫಿಯಲ್ಲಿ ಹೆಸರನ್ನು ನೋಂದಾಯಿಸಿ ಬಲಿಷ್ಠ ಪಡೆಯನ್ನ ಕೊಂಚ ಮಟ್ಟಿಗೆ ಮಂಕಾಗುವಂತೆ ಮಾಡ್ತಾ ಇದೆ. 3 ಚೆಂಡುಗಳ ಮುಂದೆ 2 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. ಜಿಲ್ಲೆಯ ಪ್ರತಿಷ್ಠಿತ ತಂಡಗಳಲ್ಲಿ ಆಡ್ತಕ್ಕಂತಹ ಆಟಗಾರರು ಒಂದು ಕಡೆಯಲ್ಲಾದ್ರೆ ಇನ್ನೊಂದು ಕಡೆಯಲ್ಲಿ ಸ್ಥಳೀಯ ತಂಡ 3ರ ಮುಂದೆ 2 ಬೇಕಾಗಿದೆ. ಸ್ಪೋರ್ಟ್ಸ್ ಕ್ಲಬ್ ಸಬಳೂರು ವಿರುದ್ಧವಾಗಿ ಸ್ಟಾರ್ ಫೆನ್ಸ್ ಬೋಲಿಯರ್ ತಂಡ ಕೊಂಚ ಮಟ್ಟಿಗೆ ಈ ಪಂದ್ಯದಲ್ಲಿ ಹಿನ್ನಡೆಯನ್ನು ಅನುಭವಿಸಿದಂತಹ ಸಂದರ್ಭ. ಓಟವನ್ನು ತಡೆ ಹಿಡಿಯುವ ನಿಟ್ಟಿನಲ್ಲಿ 30 ಯಾರ್ಡ್ ಹೊರಭಾಗದಲ್ಲಿ ಬಹಳಷ್ಟು ತಡೆಗೋಡೆ ನಿರ್ಮಾಣಗೊಂಡಾಗಿದೆ. 2 ಓಟವನ್ನು ಉಳಿಸಿಕೊಳ್ಳಬೇಕಾದ ಸಂದರ್ಭದಲ್ಲಿ ಇಲ್ಲಿ ಅವಿನಾಶ್ ಪದವು ಕೆಲಕಾಲ ಗಾಳಿಯಲ್ಲಿ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೆಗಸೆಯಲ್ಲಿ ಚೆಂಡು ಕೈ ಸೇರುವಾಗ ವಿಕೆಟ್ ನಂಬರ್ 5 ಪತನಗೊಳ್ಳುತ್ತಾ ಇದೆ. ಅವಿನಾಶ್ ನೇರವಾಗಿ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಹಾದಿಗೆ ಮರಳುವಾಗ 2 ಚೆಂಡು ಬಾಕಿ ಇದೆ.
ಎರಡು ಚೆಂಡು ಬಾಕಿ ಇದೆ, ಎರಡು ಓಟದ ಅವಶ್ಯಕತೆ ಇದೆ. ಖಂಡಿತ ನಾನು ಹೇಳಿದ್ದೆ, ಜಿಲ್ಲೆ ಕಂಡಿರ್ತಕ್ಕಂತಹ ಮಂಗಳೂರು ವಿಭಾಗದಲ್ಲಿ ಆಡತಕ್ಕಂತಹ ಹಲವಾರು ಆಟಗಾರರು ಒಳಗೊಂಡಿರ್ತಕ್ಕಂತಹ ತಂಡ. ಆದರೆ ಆ ಬಲಿಷ್ಠ ತಂಡ ಇಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಸಬಳೂರು ತಂಡವನ್ನು ಕಟ್ಟಿ ಹಾಕುವಲ್ಲಿ ಕೊಂಚ ಮಟ್ಟಿಗೆ ಸತತ ಪ್ರಯತ್ನವನ್ನ ಮಾಡ್ತಾ ಇದೆ. ಶತಾಯ ಗತಾಯ ಪ್ರಯತ್ನಗಳ ನಡುವೆ ಎರಡರ ಮುಂದೆ ಎರಡು ಬೇಕಿದೆ, ಎರಡು ಚೆಂಡು ಬಾಕಿ, ಎರಡು ಓಟಗಳ ಅವಶ್ಯಕತೆ ಇದೆ. ಹಾಶೀಂ ಕೊಂಚ ಮಟ್ಟಿಗೆ ತಪ್ಪನ್ನು ಮಾಡಿದ್ರು. ಅಡ್ಡ ಚೆಂಡನ್ನು ದಾಖಲಿಸಿದ ಪರಿಣಾಮವಾಗಿ ಎರಡು ಓಟಗಳು ಸುಲಭ ರೂಪದಲ್ಲಿ ಲಭಿಸಿತ್ತು. ಆದರೆ ಇಲ್ಲಿ ಮಕ್ಕಳ ಎಕ್ಕಮರಳಿ ಯಶಸ್ವಿಯ ದಾಳಿಯನ್ನು ಮುಂದುವರಿಸಿದೆಯಾದ್ರೆ ಒಂದೊಂದು ಓಟಕ್ಕೂ ಕೂಡ 500 ರೂಪಾಯಿ ನಗದು ಘೋಷಣೆಯಾಗುವಾಗ ಹನೀಫ್ ಅಳಿಯಾಗ ಕೊಡಬಾರ್ತಕ್ಕಂತಹ 500 ರೂಪಾಯಿ ನಗದುಗಳು. ಖಂಡಿತ ಎರಡು ಚೆಂಡು ಬಾಕಿ ಇದೆ, ಎರಡು ಓಟದ ಅವಶ್ಯಕತೆ ಇದೆ. ಇಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟದ ಮಧ್ಯೆ ಇಲ್ಲಿ ನೇರವಾಗಿ ತೃತೀಯ ಅಂಪೈರ್ ಹೊರ ಹೋಗ್ತಾ ಇದ್ದಾರೆ. ಹೈ ವೋಲ್ಟೇಜ್ ಮ್ಯಾಚ್ ಇದು. ಇದುವರೆಗೂ ನಡೆದಂತಹ ಹೈ ವೋಲ್ಟೇಜ್ ಪಂದ್ಯಾಟದಲ್ಲಿ ಇದು ಕೂಡ ಒಂದಾಗಲಿಕ್ಕಿದೆ. ಖಂಡಿತವಾಗಿ ಕೂಡ ಬಹಳಷ್ಟು ಬಹುತೇಕ ಸಮಯವನ್ನು ಪಡೆಕೊಂಡಂತಹ ಪಂದ್ಯಾಟ. ಸತತವಾಗಿ ಪ್ರತಿ ಒಂದು ಚೆಂಡಿಗೂ ಕೂಡ ತೃತೀಯ ಅಂಪೈರ್ ಮೊರೆ ಹೋಗತಕ್ಕಂತಹ ಸನ್ನಿವೇಶ. ಎಲ್ಲ ಒಂದು ಕಡೆ ವಿಕೆಟ್ಗಳ ಮಧ್ಯೆ ಓಡಾಟದ ಪ್ರಯತ್ನದಲ್ಲಿ ಕೂದರಳೆ ಯಂತ್ರದಲ್ಲಿ ವಿಕೆಟ್ ಔಟ್ ಎಂಬ ನಿಶಾನೆ ಹೊರಬೀಳ್ತಾ ಇದೆ. ಸಲೀಮ ನೇರವಾಗಿ ಪೆವಿಲಿಯನ್ ಹಾದಿಗೆ ಮರಳುವಾಗ ಒಂದರ ಮುಂದೆ ಎರಡು ಬೇಕಿದೆ, ಒಂದು ಚೆಂಡು ಬಾಕಿ ಇದೆ, ಎರಡು ಓಟದ ಅವಶ್ಯಕತೆ ಇದೆ. ಅಲ್ತಾಫ್ ಸ್ಟ್ರೈಕರ್ ತುದಿಯಲ್ಲಿ ಗಮನಿಸಿಕೊಳ್ಳುವಾಗ ಒಂದರ ಮುಂದೆ ಎರಡು. ಖಂಡಿತವಾಗಿ ಕೂಡ ಅವಕಾಶಗಳು ಇನ್ನೂ ಕೂಡ ಸಮಾನ ಅವಕಾಶಗಳಿದೆ. ಶಬೀರ್ 7 ವಿಕೆಟ್ಗಳ ಸಾಧಾರಣ ಮೊತ್ತವನ್ನು ಗಳಿಸಿದರು. ಮುಂದೆ ಎರಡು ಎನ್ನುವಂತಹ ಸನ್ನಿವೇಶ. ಒಂದರ ಮುಂದೆ ಎರಡು ಬೇಕಿದೆ. ಅಲ್ತಾಫ್ ಸ್ಟ್ರೈಕರ್ ತುದಿಯಲ್ಲಿ ಗಮನಿಸಿಕೊಳ್ಳುವುದೇ ಆದ್ರೆ ಒಂದು ಚೆಂಡು, ಎರಡು ಓಟದ ಅವಶ್ಯಕತೆ ಇದೆ. ಹಾಶೀಂ ಎಸೆತಗಾರಿಕಾ ವಿಭಾಗದಲ್ಲಿ ಅಂತಿಮ ಬಾರಿಗೆ ಅಂತಿಮ ಈ ತನ್ಮಧ್ಯೆ ಸುಂದರತೆ ದಂಡನೆ, ಒಂಟಿ ಓಟದ ಕಬಳಿಕೆ, ಪಂದ್ಯಾಟ ಸಮಬಲದಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಖಂಡಿತವಾಗಿ ಕೂಡ ಇಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಪತನಗೊಳ್ಳುವಾಗ ಪಂದ್ಯಾಟ ಸಮಬಲದಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಸೂಪರ್ ಓವರ್ ಮೂಲಕ ವಿಜಯದ ದಾಂಡುಗಾರಿಕೆ ವಿಭಾಗದಲ್ಲಿ ಗಮನಿಸಿಕೊಳ್ಳುವುದೇ ಆದ್ರೆ ರೌಫ್ ಎಸೆತಗಾರಿಕೆ ವಿಭಾಗದಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಇಲ್ಲಿ ಪ್ರಾರಂಭಿಕ ಚೆಂಡು ದಾಖಲಾಗಬೇಕಾಗಿದೆ. ತೀರ್ಪುಗಾರ ಪುರುಷೋತ್ತಮ್ ಪುಟ್ಟಾರವನ್ನು ದಾಟಿ ಎಸೆತಗಾರ ಎಸೆಯುವುದೇ ರೌಫ್ ಈ ಬಾರಿ ನೇರವಾಗಿ ರೇಚಾ ಓವರ್ ದ ವಿಕೆಟ್ ಮುಖ್ಯನ ಬಗ್ಗೆ ಶಫೀಕನ ಕಡೆಗೆ ಸೇಯಬೇಕಾಗಿದೆ. ಇಲ್ಲಿ ಸುಂದರತೆಯ ದಾಳಿ, ಲೈನ್ ಹಾಗೂ ಲೆಂತ್ ಅನ್ನ ಕಾಯ್ದಿರಿಸಿಕೊಂಡು ದಾಳಿಯನ್ನು ನಡೆಸಿದ ಪರಿಣಾಮ ಚೆಂಡು ಚುಕ್ಕಿಯಾಗ್ತಾ ಇದೆ. ಪ್ರಾರಂಭಿಕ ಚೆಂಡು ಚುಕ್ಕಿಯಾಗುವಾಗ ಐದು ಚೆಂಡುಗಳು ಬಾಕಿ ಇದೆ. 5 ಚೆಂಡುಗಳ ಮುಂದೆ ಕನಿಷ್ಠ ಪಕ್ಷ ಎಷ್ಟು ದೊಡ್ಡ ಹೊಡೆತಗಳು ದಾಖಲಾಗಬಹುದು, ಅಥವಾ ರೌಫನ ದಾಳಿಯ ಮುಂದೆ ಶಫೀಕಾ ಮಂಕಾಗಬಹುದೇ, ಕಾದು ನೋಡೋಣ. 5 ಚೆಂಡು ಬಾಕಿ ಇದೆ, ಎಷ್ಟರ ಮೊತ್ತವನ್ನು ಗಳಿಸಿಕೊಳ್ಳಬಹುದು. ಈ ತನ್ಮಧ್ಯೆ ಬಲವಾದ ದಂಡನೆ, ಕೆಲಕಾಲ ಗಾಳಿಯಲ್ಲಿ ಪ್ರಾರಂಭಿಕ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಶಫೀಕ್ ದೊಡ್ಡ ಬೇಟೆಗೆ ವಿಕೆಟ್ ಪತನಗೊಳ್ಳುವಾಗ ಶಫೀಕಾ ನಂಬರ್ 1 ಕ್ರಮಾಂಕದ ಆಟಗಾರ ಪೆವಿಲಿಯನ್ ಹಾದಿಗೆ ಮರಳುವಾಗ ಅಂತಿಮ 1 ವಿಕೆಟ್ ಕೈಯಲ್ಲಿದೆ. ಈ ಪವರ್ ಪ್ಲೇಯ ಸಂದರ್ಭದಲ್ಲಿ 1 ವಿಕೆಟ್ ಅನ್ನು ಉಳಿಸಿಕೊಂಡು ಅಂತಿಮ 4 ಚೆಂಡನ್ನು ಎದುರಿಸಬೇಕಾಗಿದೆ ಸ್ಪೋರ್ಟ್ಸ್ ಕ್ಲಬ್ ಸಬಳೂರು ತಂಡ. ಸಂತೋಷ್ ಆಗಮನ ಕಾಣಸಿಗುವಾಗ ಮುಂದಿನ ಪಂದ್ಯಕ್ಕಾಗಿ ಯೂನಿಯನ್ ಸ್ಟ್ರೈಕರ್ಸ್ ಬಣ್ಣೂರು ವಿರುದ್ಧವಾಗಿ ಶ್ರೀದೇವಿ ಪಾಲ್ತಾಡ್ ತಯಾರಾಗಿರಬೇಕು. ಇಲ್ಲಿ ರೌಫ ತೃತೀಯ ಬಾರಿಗೆ ಸೇಯಬೇಕಾಗಿದೆ. ಸಂತೋಷ್ ಮತ್ತೋರ್ವ ಸಬಳೂರು ಭಾಗದ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆಕೊಂಡಂತಹ ದಾಂಡಿಗ ಪ್ರಾರಂಭಿಕ ವಿಕೆಟ್ ಅನ್ನು ಕಳಕೊಂಡಾಗಿದೆ.
ಎರಡು ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಬಾರಿಗೆ ಸಂತೋಷ್ ಸುಂದರತೆಯ ಇಲ್ಲಿ ಶೂನ್ಯಕ್ಕೆ 2 ವಿಕೆಟ್ಗಳ ಕಬಳಿಕೆಯಾಗಿದೆ. ಆಲ್ಔಟ್ ಆಗ್ತಾ ಇದೆ ಸ್ಪೋರ್ಟ್ಸ್ ಕ್ಲಬ್ ಸವಣೂರು. ಇದುವರೆಗೂ ಮಾಡಿದ ಪ್ರಯತ್ನಗಳೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದ ರೀತಿ ಆಗ್ತಾ ಇದೆ. ಖಂಡಿತವಾಗಿಯೂ ಪ್ರಯತ್ನಗಳೆಲ್ಲವೂ ಕೂಡ ವಿಫಲತೆಗೆ ಅನುವು ಮಾಡಿಕೊಡುವಾಗ ಶೂನ್ಯ ಸಂಪಾದನೆಗೆ 2 ಪ್ರಮುಖ ವಿಕೆಟ್ಗಳ ಕಳೆಕೊಂಡಾಗಿದೆ. ಆಲ್ಔಟ್ ಆಗುವುದರೊಂದಿಗೆ 1 ವಿಜಯದ ಗುರಿ ಇದೆ. 6 ಚೆಂಡುಗಳಲ್ಲಿ 1 ಓಟವನ್ನು ಗಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಿ ಕೂಡ ಸ್ಟಾರ್ ಫ್ರೆಂಡ್ಸ್ ಬೌಲರ್ ತಂಡದ ದಾಳಿಗಾರಿಕೆಯನ್ನು ನಾವು ಗಮನಿಸಿಕೊಂಡಿದ್ದೆವು. ಯಶಸ್ವಿಯುತ ದಾಳಿ ಖಂಡಿತವಾಗಿ ಕೂಡ ಶೂನ್ಯ ಸಂಪಾದನೆಗೆ ಪ್ರಮುಖ 2 ವಿಕೆಟ್ ಕಬಳಿಕೆಯಾಗುವಾಗ ತಂಡದ ಖಾತೆಯಲ್ಲಿ 1 ವಿಜಯದ ಗುರಿ ಇದೆ. 6 ಚೆಂಡುಗಳ ಮುಂದೆ 1 ಓಟವನ್ನು ಉಳಿಸಿಕೊಳ್ಳಬೇಕಾದಂತಹ ಸಂಪೂರ್ಣ ಒತ್ತಡ ಸ್ಪೋರ್ಟ್ಸ್ ಕ್ಲಬ್ ಸವಣೂರು ತಂಡಕ್ಕೆ ಎದುರಾಗುವಾಗ ಸಿದ್ದೇಕರ್ ಅವರು ಕೊಡ ಮಾಡತಕ್ಕಂತಹ 5 ಕಡಲೆಗಳು ಯಾರ ಪಾಲಾಗಲಿಕ್ಕಿದೆ ಎನ್ನುವಂತಹ ಪ್ರಶ್ನೆಗಳಿಗೆ ಬಹುತೇಕ ಉತ್ತರ ಲಭಿಸಿಯಾದಂತಹ ರೀತಿಯಲ್ಲಿದೆ. ಆದ್ರೆ ಎದುರಾಳಿ ತಂಡದ ದಾಳಿಗಾರಿಕೆಯನ್ನು ಗಮನಿಸಿಕೊಳ್ಳುವಾಗ ಅಲ್ತಾಫ್ ಸವಣೂರು ಮತ್ತೋರ್ವ ಸವಣೂರು ಪರಿಸರದ ಶ್ರೇಷ್ಠ ದಾಳಿಗಾರ ಸವಣೂರು ಎಕ್ಸ್ಪ್ರೆಸ್ ಇರತಕ್ಕಂತಹ ಖ್ಯಾತಿಯನ್ನು ಪಡೆಕೊಂಡಂತಹ ಅಲ್ತಾಫ್ ಸವಣೂರು 6ರ ಮುಂದೆ 1 ಓಟವನ್ನು ಉಳಿಸಿಕೊಳ್ಳಬಲ್ಲನೆ. ಖಂಡಿತವಾಗಿ ಕೂಡ ಪ್ರಶ್ನೆಗೆ ಉತ್ತರ ಆತನ ದಾಳಿಯಲ್ಲಿ ನಾವು ಗಮನಿಸಿಕೊಳ್ಳಬೇಕಾಗಿದೆ. ಸ್ಪೋರ್ಟ್ಸ್ ಕ್ಲಬ್ ಸವಣೂರು ತಂಡ ಕ್ಷೇತ್ರ ಪಾಲನೆ ಭಾಗದಲ್ಲಿ ಸಜ್ಜಾಗಬೇಕಾಗಿದೆ. ಆದಷ್ಟು ಬೇಗ ಸ್ಟಾರ್ ಫ್ರೆಂಡ್ಸ್ ಬೌಲರ್ ತಂಡದ ಆರಂಭಿಕ ಜೋಡಿ ಆದಷ್ಟು ಬೇಗ ಮೈದಾನವನ್ನು ಪ್ರವೇಶ ಮಾಡಿಕೊಳ್ಳಿ. ನವಾಜ್ ಜೊತೆಗೂಡುತ್ತಾ ಚೆಂಡು ಬಾಕಿ ಇದೆ. 1 ಓಟದ ಅವಶ್ಯಕತೆ ಇದೆ. ಅಲ್ತಾಫ್ ಸವಣೂರು ಎಸೆತಗಾರಿಕಾ ವಿಭಾಗದಲ್ಲಿ ಗಮನಿಸಿಕೊಳ್ಳುವಾಗ 30 ಯಾರ್ಡ್ ಒಳಭಾಗದಲ್ಲಂತೂ ಬಹುತೇಕ ಬಹುಪಾಲು ಕ್ಷೇತ್ರ ಪಾಲಕರ ಯೋಜನೆ ಕಾಣಸಿಗ್ತಾ ಇದೆ. ನೋಡಿ ಅಲ್ಲಿ ಯಾರು ಆಕ್ಟಿವ್ ಆದ ದಯವಿಟ್ಟು ಲೈಟ್ ಅನ್ನು ಆಫ್ ಮಾಡಿ, ಅಲ್ಲಿ ಹೆಡ್ಲೈಟ್ ಅನ್ನು ಆಫ್ ಮಾಡಬೇಕಾಗಿದೆ. ಪ್ರವೇಶ ದ್ವಾರದ ಬಳಿ ಇರತಕ್ಕಂತಹ ಆಕ್ಟಿವ್ ಗಾಡಿ ಆಕ್ಸಸ್ ಗಾಡಿ ದಯವಿಟ್ಟು 6 ಚೆಂಡು ಬಾಕಿ ಇದೆ. 1 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. ಉಲ್ಟ ದಂಡಿಗೆ ಪ್ರಯತ್ನವನ್ನು ಪಟ್ಟರು. ದ್ಯಾಟ್ಸ್ ಇಟ್ ಪಂದ್ಯದ ವಿಜೇತ ಶಾಲೆಗಳಾಗಿ ಹೊರಹೊಮ್ಮತಾ ಇದ್ದಾರೆ ಸ್ಟಾರ್ ಫ್ರೆಂಡ್ಸ್ ಬೌಲರ್ ತಂಡ. ಜೋರಾದ ಕೈ ಚಪ್ಪಾಳೆ ಬರಲೇಬೇಕಾಗಿದೆ. ಸ್ಪೋರ್ಟ್ಸ್ ಕ್ಲಬ್ ಸವಣೂರು ತಂಡಕ್ಕೆ ಅದ್ಭುತವಾದ ಪ್ರಯತ್ನವಾಗಿತ್ತು. ಎಲ್ಲ ಒಂದು ಕಡೆ ಅಂತಿಮ ಓವರ್ ನಲ್ಲಿ ಮಾಡಿದ ಎಡವಟ್ಟಿನಿಂದ ಪಂದ್ಯಾಟ ಸೂಪರ್ ಓವರ್ ಕಡೆಗೆ ಸಾಗಿತ್ತು. ಬಳಿಕ ಸೂಪರ್ ಓವರ್ ನಲ್ಲಿ ಎಡವಿಕೊಂಡು ಪಂದ್ಯಾಟವನ್ನು ಸೋಲ್ತಾ ಇದೆ. ಅಭಿನಂದನೆಗಳು. ಇದು ಪ್ರಾರಂಭಿಕ ವರ್ಷದ ಬಗ್ಗೆ. ಖಂಡಿತ ಮುಂದಿನ ವರ್ಷದಲ್ಲಿ ಇನ್ನಷ್ಟು ಕೂಡ ಬಲಿಷ್ಠ ತಂಡವನ್ನು ಕಟ್ಟಿ ಅತ್ಯುತ್ತಮವಾದಂತಹ ಪಂದ್ಯಾಟವನ್ನು ಆಡಬೇಕಾಗಿದೆ. ಸ್ಟಾರ್ ಫ್ರೆಂಡ್ಸ್ ಬೌಲರ್ ತಂಡಕ್ಕೆ ಸಿದ್ದಿಕ್ ಕಡಲೆಯವರು ಕೂಡ ಮಾಡತಕ್ಕಂತಹ 5 ಕಡಲೆಗಳು ತಮಗೆ ಲಭಿಸಲಿಕ್ಕಿದೆ. ಆತ್ಮೀಯವಾಗಿ